ಹಾಯ್ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೋಡಿ, ಇವತ್ತು ಫೈನಲಿ ಈಗ ಪ್ಯಾಕಿಂಗ್ ಎಲ್ಲ ಮುಗಿಯಿತು. ತುಂಬ ಬೇಜಾರಾಗ್ತಾ ಇದೆ. ಇವತ್ತು ಮಂಗಳೂರಿಂದ ನಾವು ದುಬೈಗೆ ಹೋಗ್ತಾ ಇದ್ದೇವೆ. ಪ್ಯಾಕಿಂಗ್ ಎಲ್ಲ ಮಾಡಿ ಈಗ ಸೂಟ್ ಕೇಸನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಈಗ ನಮಗೆ ಹೊರಡಬೇಕು. ತಾಯಿ ಅಂತೂ ತುಂಬ ಬೇಜಾರಲ್ಲಿ ಕೂತಿದ್ದಾರೆ. ಸೊ ಇನ್ನು ಇಲ್ಲಿ ನಾವೊಂದು ಹೊಸ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದೇವೆ. ಜಸ್ಟ್ ಈಗ ಇಲ್ಲಿ ಕೆಲವೊಂದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಇದು ಏನು, ಯಾವ ಪ್ರಾಜೆಕ್ಟ್ ಅಂತೇಳಿ ಡೀಟೇಲ್ಸ್ ಆಗಿ ನಾನು ನಂತರ ನಿಮಗೆ ಇನ್ನೊಮ್ಮೆ ಹೇಳ್ತೇನೆ. ಸೊ ಇಷ್ಟು ಒಂದು ಕೆಲಸ ಈಗ ನಡೀತಾ ಇದೆ. ಈಗ ಇಲ್ಲಿ ಮೊದಲಿಗೆ ಒಂದು ಕಂಪೌಂಡ್ ಕಟ್ಟುವಂಥ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಕೆಲಸ ನಡೀತಾ ಉಂಟು, ಆಗ್ತಾ ಉಂಟು. ಸೊ ನಾವು ಮಾತ್ರ ಈಗ ದುಬೈಗೆ ಹೋಗ್ತಾ ಇದ್ದೇವೆ. ಕೆಲಸ ಇಲ್ಲಿ ಬೇರೆಯವರು ಮಾಡಿಸ್ತಾ ಇದ್ದಾರೆ. ಸೊ ನೋಡಿ, ಇಷ್ಟು ಈಗ ಕಂಪೌಂಡ್ ಎಲ್ಲ ಈಗ ಆಗಿದೆ. ಸೊ ಇವತ್ತು ನಾವು ಫೈನಲಿ ಮಂಗಳೂರಿಂದ ದುಬೈಗೆ ಹೊರಡ್ತಾ ಇದ್ದೇವೆ. ಇವತ್ತು ರಾತ್ರಿ ನಮ್ಮ ಫ್ಲೈಟ್ 11:20ಗೆ. ಹೌದು, ತುಂಬ ಎಂಜಾಯ್ ಮಾಡಿದ್ದೆವು ಮ್ಯಾಂಗ್ಳೂರಲ್ಲಿ ಈ ಸಲ. ಆಸ್ಟನ್ ಕೂಡ ತುಂಬ ಎಂಜಾಯ್ ಮಾಡಿದ್ದಾನೆ. ಹೌದಲ್ವಾ? ಈಗ ಸಮಯ ಆಗಿರೋದು 9 ಗಂಟೆ. ನಾವೊಂದು ಅರ್ಧ ಗಂಟೆಯಲ್ಲಿ ಹೋಗಿ ಏರ್ಪೋರ್ಟಿಗೆ ಮುಟ್ತೇವೆ. ಅಂದರೆ ನಮಗೆ 10 ಕಿಲೋಮೀಟರ್ ಅಷ್ಟು ಜರ್ನಿ ಇರೋದು. ಅಂತೂ ಇಂತೂ ನಮ್ಮ ರಜೆ ಎಲ್ಲ ಮುಗಿಯಿತು. ಇನ್ನು ಏನಿದ್ರೂ ಕೂಡ ದುಬೈಗೆ ಹೋದ್ಮೇಲೆ ನಮ್ಮದು ಕೆಲಸ ಇಷ್ಟೇ. ಕೆಲಸ ಬಿಟ್ಟರೆ ಮತ್ತು ಆಚೆ ಈಚೆ ನಮಗೆ ಹೋಗಲಿಕ್ಕೆ ಟೈಮೇ ಇಲ್ಲ. ಸೊ ನೋಡಿ, ಹೊರಗಡೆ ಕೂಡ ತುಂಬ ಕತ್ತಲೆ ಇದೆ. ಆದ ಕಾರಣ ಹೊರಗಿನ ಒಂದು ವ್ಯೂ ಎಲ್ಲ ಸರಿಯಾಗಿ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇನ್ನೇನಿದ್ರು ಇನ್ನು ಏರ್ಪೋರ್ಟಿಗೆ ಹೋದ್ಮೇಲೆ ನಾನಲ್ಲಿ ವಿಡಿಯೋ ಮಾಡ್ತೇನೆ. ನೋಡಿ, ನಾವು ಮಂಗಳೂರು ಏರ್ಪೋರ್ಟಿಗೆ ರೀಚ್ ಆದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲಿ ನಾವು ಸಿಮ್ ಕಾರ್ಡನ್ನು ತೆಗೆದು ಚೇಂಜ್ ಮಾಡ್ತಾ ಇದ್ದೇವೆ. ಯಾಕಂದರೆ ಇಂಡಿಯಾದ ಸಿಮ್ ಕಾರ್ಡ್ ನಾವು ರಿಟರ್ನ್ ಮಾಡ್ತಾ ಇದ್ದೇವೆ. ಆಸ್ಟನಿಗೆ ಟ್ರಾಲಿ ದೂಡ್ಕೊಂಡು ಹೋಗೋದಂದ್ರೆ ತುಂಬ ಇಷ್ಟ. ನಾನು ಕೊಂಡೋಗ್ತೇನೆ ಅಂತ ಹೇಳಿ ಈಗ ಟ್ರಾಲಿಯನ್ನು ಹಿಡಿದಿದ್ದಾನೆ. ನೋಡಿ, ಈಗ ನಾವು ರೆಡಿಯಾಗಿದ್ದೇವೆ. ಇನ್ನು ಒಳಗಡೆ ಹೋಗಬೇಕು ನಮಗೆ. ಇಲ್ಲಿ ನಾವು ಲೈನಲ್ಲಿ ನಿಂತಿದ್ದೇವೆ. ಒಳಗಡೆ ಹೋಗಲಿಕ್ಕೆ ಇಲ್ಲಿ ಚೆಕ್ಕಿಂಗ್ ಆಗ್ತಾ ಇದೆ. ಎಲ್ಲೂ ಹೋದರೂ ಕೂಡ ಲೈನಲ್ಲಿ ನಿಲ್ಲೇಬೇಕು. ನೋಡಿ, ರಜೆ ಎಲ್ಲ ಮುಗೀತು. ಇನ್ನು ಏನಿದ್ರೂ ಕೂಡ ಇನ್ನು ಬರುವ ವರ್ಷ ಪುನಃ ಮತ್ತೆ ರಜೆಯಲ್ಲಿ ಬರೋದು. ಅಷ್ಟರ ತನಕ ಮಂಗಳೂರಿಗೆ ಬಾಯ್ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ನಾವೀಗ ನಮ್ಮ ಲಗೇಜನ್ನು ಇದು ಸ್ಕ್ಯಾನಿಂಗಿಗೆ ಹಾಕ್ತಾ ಇದ್ದೇವೆ. ಸ್ಕ್ಯಾನಿಂಗಿಗೆ ಹಾಕಿ ನಂತರ ನಮಗೆ ಬೋರ್ಡಿಂಗ್ ಪಾಸ್ ಅಲ್ಲಿ ಇಶ್ಯೂ ಮಾಡಬೇಕು. ಅಲ್ಲಿ ಮುಂದೆ ಕೌಂಟರ್ ಇದೆ ಎಲ್ಲ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ನಮಗೆ ಹೋಗಿ ಬೋರ್ಡಿಂಗ್ ಪಾಸಿಗೆ ಪುನಃ ಲೈನ್ ನಿಲ್ಲಬೇಕು. ನೋಡಿ, ಒಳಗಡೆಯಿಂದ ಏರ್ಪೋರ್ಟ್ ಈ ರೀತಿ ಇದೆ. ಆಸ್ಟನನ್ನು ನೋಡಿ ದೂಡ್ಕೊಂಡು ಬರ್ತಾ ಇದ್ದಾನೆ. ಎಷ್ಟು ಭಾರ ಇದ್ದರೂ ಕೂಡ ನಾನು ದೂಡ್ಕೊಂಡು ಹೋಗ್ತೇನೆ ಅಂತ ಹೇಳಿ ದೂಡ್ಕೊಂಡು ಬರ್ತಾ ಇದ್ದಾನೆ. ಇವಾಗ ನಾವು ಮತ್ತೆ ಲೈನಲ್ಲಿ ನಿಂತಿದ್ದೇವೆ ಬೋರ್ಡಿಂಗ್ ಪಾಸ್ ಇಶ್ಯೂ ಮಾಡಲಿಕ್ಕೆ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ದೊಡ್ಡ ಲೈನ್ ಇದೆ ಬೋರ್ಡಿಂಗ್ ಪಾಸಿಗೆ ಕೂಡ. ಸೊ ಹಾಗಾಗಿ ಸ್ಲೋಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ನೋಡಿ, ನೋಡಿ ಎಷ್ಟೊಂದು ದೊಡ್ಡ ಗಡಿಯಾರ ಇಟ್ಟಿದ್ದಾರೆ ಅಂತ. ಗೇಟ್ ವೇ ಟು ಗುಡ್ನೆಸ್ ಅಂತ ಅದರ ಮೇಲೆ ಬರೆದಿದ್ದಾರೆ. ನೆಕ್ಸ್ಟ್ ನಾವೆಲ್ಲ ಈಗ ಬೋರ್ಡಿಂಗ್ ಪಾಸ್ ಇಶ್ಯೂ ಮಾಡಿ ಲಗೇಜ್ನ ಈಗ ಹಾಕ್ತಾ ಇದ್ದೇವೆ. ಇದು ಇನ್ನು ಡೈರೆಕ್ಟ್ ಫ್ಲೈಟ್ನೊಳಗೆ ಹೋಗ್ತದೆ ಲಗೇಜ್. ಈಗ ನಾವಿಲ್ಲಿಂದ ಸೀದಾ ಎಮಿಗ್ರೇಷನ್ಗೆ ಹೋಗ್ತಾ ಇದ್ದೇವೆ. ಆಸ್ಟನ್ ಅಂತೂ ನೋಡ್ತಾ ಇದ್ದಾನೆ, ಬೋರ್ಡಿಂಗ್ ಪಾಸನ್ನು ನೋಡ್ತಾ ಇದ್ದಾನೆ. ಈಗ ಎಮಿಗ್ರೇಷನ್ ಎಲ್ಲ ಮುಗಿಸಿ ಇಲ್ಲಿ ವೇಟ್ ಮಾಡ್ತಾ ಇದ್ದೇವೆ ಗೇಟ್ ಹತ್ರ. ಇನ್ನು ನಮ್ಮ ಫ್ಲೈಟ್ ಬರಬೇಕು. ಅಷ್ಟರ ತನಕ ನಾವಿಲ್ಲಿ ವೇಟ್ ಮಾಡಬೇಕು. ಆಸ್ಟನಿಗಂತೂ ಎಲ್ಲಿ ಬರ್ಗರ್ ನೋಡ್ತಾನ ಅಲ್ಲಿ ಅವನಿಗೆ ಹಸಿವಾಗ್ತದೆ. ಇಲ್ಲಿ ಕೂಡ ಹಾಗೆ ಬರ್ಗರ್ ನೋಡ್ಕೊಂಡು ಬಂದ, ಹಾಗೆಯೇ ಹಸಿವಾಗ್ತದೆ ಅಂತ ಹೇಳಿ ಈಗ ತಂದು ಬಂದಿದ್ದಾನೆ. ಹಾಗೆ ನಾವು 2 ಕಾಫಿ ತಂದೆವು. ನೆಕ್ಸ್ಟ್ ಇಲ್ಲಿ ಅವರು ಹೇಳಿದರು ನಮಗೆ ಫ್ಲೈಟ್ ಡಿಲೇ ಉಂಟು ಅಂತೇಳಿ. ಹಾಗಾಗಿ ನಾವು ಇನ್ನೂ ಜಾಸ್ತಿ 1 ಅವರ್ಗಿಂತ ಜಾಸ್ತಿ ಡಿಲೇ ಉಂಟು ಅಂತ ಹೇಳಿದರು. ಸೊ ವೇಟ್ ಮಾಡ್ತಾ ಇದ್ದೇವೆ. ಈಗಷ್ಟೇ ಬೋರ್ಡಿಂಗಿಗೆ ಗೇಟ್ ಓಪನ್ ಮಾಡಿದ್ದಾರೆ. ಹಾಗಾಗಿ ಫ್ಲೈಟಿಗೋಸ್ಕರ ಈಗ ನಾವು ಲಿಫ್ಟಲ್ಲಿ ಮೇಲೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ನಾವು ಫ್ಲೈಟಿಗೆ ಬೋರ್ಡ್ ಮಾಡ್ತೇವೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫ್ಲೈಟ್ ಕ್ಯಾಬಿನ್ ಕ್ರೂವಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಅವರು ಹೋಗಿ
ಬೋರ್ಡಿಂಗ್ ಮಾಡ್ತಾರೆ. ನೆಕ್ಸ್ಟ್ ನಮಗೆ ಗೇಟ್ ಈ 3A ಗೇಟ್ ಅಂತ ಏನಿದೆಯಾ ಅದು ಓಪನ್ ಆಗ್ತದೆ. ಸೊ ನೋಡಿ ಇವಾಗಲೇ ನಮ್ಮ ಫ್ಲೈಟ್ ಇದು ದುಬೈಗೆ ಹೋಗುವ ಫ್ಲೈಟ್ ಇದು ಟೈಮ್ ಆಯಿತು ಅಂತ ಹೇಳಿದರು. ಸೊ ಇನ್ನು ನಾವಿಲ್ಲಿಂದ ಈಗ ಎದ್ದು ಹೋಗ್ತಾ ಇದ್ದೇವೆ. ನೋಡಿ ಇಲ್ಲಿಂದ ಗೇಟ್ ಹತ್ರ ಹೋಗ್ತಾ ಇದ್ದೇವೆ. Your grandmother fish selling. Your chacha chachi. ಇಲ್ಲಿ ಇವಾಗ ಮತ್ತೆ ಲೈನಲ್ಲಿ ವೆಯ್ಟ್ ಮಾಡಬೇಕು ಫ್ಲೈಟ್ ಒಳಗಡೆ ಹೋಗಲಿಕ್ಕೆ. ಪುನಃ ಮತ್ತೆ ಇಲ್ಲಿ ಲೈನಲ್ಲಿ ನಾವು ನಿಂತಿದ್ದೇವೆ. ಅವರು ಕೂಡ ಅಲ್ಲಿ ಬ್ಯಾಚ್ ವೈಸ್ ಬ್ಯಾಚ್ ಲೈನಲ್ಲಿ ಬಿಡ್ತಾ ಇದ್ದಾರೆ. ಇನ್ನು ಸೀಟ್ ಇದು ನೋಡು, ನಿಮಗೆ ತೆಗಿಲಿಕ್ಕೆ ಆಗೋದಿಲ್ಲ. ಇದು ಇಂಪ್ರೂವ್ಮೆಂಟ್ ಆಪರೇಟಿವ್. ಇವಾಗ ಬೋರ್ಡಿಂಗ್ ಆಯಿತು, ಇನ್ನೂ ಕೂಡ ಬರಲಿಕ್ಕಿದ್ದಾರೆ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 10 ನಿಮಿಷದಲ್ಲಿ ನಾವು ಟೇಕ್ ಆಫ್ ಮಾಡ್ತೇವೆ. ಇವಾಗ ನಾವು ದುಬೈ ಏರ್ಪೋರ್ಟಲ್ಲಿದ್ದೇವೆ. ಇಲ್ಲಿ ಈಗ ಟೈಮ್ ಆಗಿರೋದು ಬೆಳಿಗ್ಗಿನ ಒಂದು 4 ಗಂಟೆ. ಇನ್ನು ನಾವು ಲಗೇಜೆಲ್ಲ ಇಲ್ಲಿ ಈಗ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಕಲೆಕ್ಟ್ ಮಾಡ್ಕೊಂಡು ಇನ್ನು ಟ್ಯಾಕ್ಸಿ ಮಾಡ್ಕೊಂಡು ನಮಗೆ ಈಗ ಮನೆಗೆ ಹೋಗಬೇಕು. ಇಲ್ಲಿ ಈಗ ನಾವು ಎಲ್ಲ ನಮ್ಮ ಲಗೇಜನ್ನೆಲ್ಲ ಕಲೆಕ್ಟ್ ಮಾಡಿದ್ದೆವು. ಸೊ ನೋಡ್ತಾ ಇರ್ಬೋದು 2 ಟ್ರಾಲಿಯಲ್ಲಿ ಕೂಡ ನಮ್ಮ ಲಗೇಜ್ ಇದೆ ಇಲ್ಲಿ. ಸೊ ಇನ್ನು ಈಗ ನಾವು ಇಲ್ಲಿಂದ ದುಬೈ ಡ್ಯೂಟಿ ಫ್ರೀಗೆ ಹೋಗ್ತಾ ಇದ್ದೇವೆ. ಸೊ ದುಬೈ ಡ್ಯೂಟಿ ಫ್ರೀ ನೋಡಿ ತುಂಬ ಚಿಕ್ಕ ಇದೆ, ಇಲ್ಲಿ ಇನ್ನೂ ಕೂಡ ಕೆಲಸ ಆಗ್ತಾ ಉಂಟು. ನೋಡಿ ಇದು ದುಬೈ ಏರ್ಪೋರ್ಟಲ್ಲಿ ಕೆಲಸ ಒಂದು ಮಾಡುವ ಒಂದು ವಿಧಾನ ನೋಡಿ. ಒಂದು ಮಿಷಿನಿಂದಲೇ ಟ್ರಾಲಿಯನ್ನೆಲ್ಲ ದುಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಸೊ ನೆಕ್ಸ್ಟ್ ನಾವು ದುಬೈಯ ಡ್ಯೂಟಿ ಫ್ರೀಯಲ್ಲಿ ಎಲ್ಲ ಮುಗಿಸ್ಕೊಂಡು ಈಗ ಟ್ಯಾಕ್ಸಿಗೆ ನಾವಿಲ್ಲಿ ಬಂದಿದ್ದೇವೆ. ಇನ್ನು ಟ್ಯಾಕ್ಸಿ ಮಾಡಿಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೇವೆ. ನೋಡಿ ದುಬೈಯ ಟ್ಯಾಕ್ಸಿ ಎಲ್ಲ ಈ ರೀತಿ ಇದೆ. ಇಲ್ಲಿ ನೋಡಿ ವೆಯ್ಟ್ ಎಷ್ಟು ಟ್ಯಾಕ್ಸಿ ಇದೆ ನೋಡಿ ಇಲ್ಲಿ ಏರ್ಪೋರ್ಟಲ್ಲಿ. ಇದೆಲ್ಲ ದುಬೈ ಟ್ಯಾಕ್ಸಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.